ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯ 4ನೇ ವಾಕ್ಯ. ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರು ಕೊಯ್ಯನು. ದಾವೀದನ ಮಗನಾದ ಸೊಲೊಮೋನನ ಪ್ರಸಂಗಿಯ ಪುಸ್ತಕಗಳು. ಈ ಪುಸ್ತಕದಲ್ಲಿ ಅನೇಕ ರೀತಿಯ ಉಪದೇಶಗಳನ್ನು ಮಾತನಾಡುವುದನ್ನು ನಾವು ನೋಡ್ಬೋದು. ಇಲ್ಲಿ ಅವನು ಹೇಳ್ತಾನೆ, ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜ ಬಿತ್ತನು, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರು ಕೊಯ್ಯನು. ಅದರ ಅರ್ಥ ಏನು? ಒಬ್ಬ ವ್ಯವಸಾಯಗಾರ ಅವನು ಮೋಡಗಳನ್ನು ಗಮನಿಸ್ತಾನೆ, ಗಾಳಿಯನ್ನು ಗಮನಿಸ್ತಾನೆ, ಮಳೆ ಬರುತ್ತೋ ಇಲ್ವೋ ಅಂತ ಗಮನಿಸ್ತಾನೆ, ಸನ್ನಿವೇಶಕ್ಕೆ ತಕ್ಕ ಹಾಗೆ ಬೀಜ ಬಿತ್ತೋದು, ನೀರು ಬಿಡೋದು, ಕೊಯ್ಯೋದು, ಇದೆಲ್ಲವನ್ನು ಮಾಡೋದು ಅವನು ಸನ್ನಿವೇಶಗಳನ್ನು, ಪ್ರಕೃತಿಯ ಸನ್ನಿವೇಶಗಳನ್ನು ಗಮನಿಸ್ಕೊಂಡು. ಮಳೆ ಬರುವಂಥ ಸಮಯದಲ್ಲಿ ಯಾರೂ ಕೊಯ್ಯೋದಕ್ಕೆ ಹೋಗಲ್ಲ. ಅದೇ ರೀತಿಯಲ್ಲಿ ಮಳೆ ಬರುವಂಥ ಸಮಯದಲ್ಲಿ ಬಿತ್ತನೆ ಮಾಡೋಕ್ಕೆ ಹೋಗಲ್ಲ. ಯಾಕೆ? ಬಿತ್ತನೆ ಮಾಡಿದ್ರೆ ಬೀಜ ಎಲ್ಲ ಕೊಚ್ಕೊಂಡು ಹೋಗ್ತದೆ. ಆ ಸಮಯದಲ್ಲಿ ಕೊಯ್ಯೋಕ್ಕೆ ಹೋದರೆ ಕೊಯ್ದಂಥ ತೆನೆಗಳೆಲ್ಲ ನೆನೆದು ಹಾಳಾಗ್ಬಿಡುತ್ತೆ. ಇದು ಗೊತ್ತಿರೋದ್ರಿಂದ ಅವ್ರೇನು ಮಾಡಲ್ಲ, ಆ ಸಮಯವನ್ನು ಗಮನಿಸ್ತಾರೆ. ಅಂಥ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಮಾಡೋದೂ ಇಲ್ಲ. ಆದರೆ ಇಲ್ಲಿ ಸೊಲೊಮೋನ್ ಹೇಳ್ತಾನೆ, ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜವನ್ನು ಬಿತ್ತೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಸನ್ನಿವೇಶಗಳನ್ನು ನೋಡಿಕೊಂಡು ಮಾಡಬೇಕು. ಆದರೆ ಅದೇ ಸಮಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಒಬ್ಬ ವ್ಯವಸಾಯಗಾರ ಬೆಳಗ್ಗೆ ಎದ್ದು ಮೋಡವನ್ನು ನೋಡ್ತಾನೆ, ಅಥವಾ ಬಿರುಗಾಳಿ ಬೀಸ್ತಾ ಇರೋ ಥರ ನೋಡಿಬಿಟ್ಟು ಬೀಜ ಬಿತ್ತಬೇಕು ಅಂತ ಹಿಂದಿನ ದಿವಸ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಆದರೆ ಬೆಳಗ್ಗೆ ಎದ್ದು ಗಾಳಿ ನೋಡಿಬಿಟ್ಟು, ಇಲ್ಲ ಇವತ್ತು ಮಳೆ ಬರಬಹುದು, ಅಥವಾ ಇನ್ನೇನು ಸಮಸ್ಯೆ ಆಗಬಹುದು, ಇವತ್ತು ನಾನು ಹೋದರೆ, ಹೊಲಕ್ಕೆ ಹೋದರೆ ಅಥವಾ ಗದ್ದೆಗೆ ಹೋದರೆ ಏನಾದರೂ ಸಮಸ್ಯೆ ಆಗ್ಬೋದು, ಬೀಜ ಬಿತ್ತಿ ಅದು ನಾಶವಾಗಿ ಎಲ್ಲ ನಷ್ಟವಾಗಿ ಹಾಳಾಗುತ್ತೆ ಎಂಬುದಾಗಿ ದೂರದೃಷ್ಟಿಯಿಂದ ಅದನ್ನು ಯೋಚನೆ ಮಾಡಿ ಇವನೇನಾದರೂ ಮನೆಯಲ್ಲೇ ಕೂತ್ಕೊಂಡ್ರೆ ಆ ವಾಕ್ಯ ಹೇಳ್ತದೆ, ಅಂಥವನು ಬೀಜ ಬಿತ್ತೋದಿಲ್ಲ. ಅದರ ಅರ್ಥ, ನಾನು ಒಂದು ಕಾರ್ಯವನ್ನು ಮಾಡೋದಕ್ಕಿಂತ ಮುಂಚೆ ನಾನು ಹಿಂಗಾಗ್ಬೋದು, ಹೀಗಾಗಬಹುದು ಎಂಬ ಊಹೆಗೆ ನಾನು ಹೋಗ್ದಲೇ ದೇವರ ಮೇಲೆ ಭರವಸೆ ಇಡಬೇಕೆಂಬುದು ಸೊಲೊಮೋನನ ಒಂದು ಮಾತಿನ ಅರ್ಥ. ಗಾಳಿಯನ್ನೇ ನೋಡ್ತಾ ಇರುವವನು ಯಾವತ್ತೂ ಬೀಜ ಬಿತ್ತಲ್ಲ. ಯಾಕೆಂದರೆ ಇವತ್ತು ನೋಡ್ತಾನೆ, ಬೆಳಗ್ಗೆ ಎದ್ದ ಬೀಜ ಬಿತ್ತಕ್ಕೆ ಹೋಗಬೇಕು, ಗಾಳಿ ಬರ್ತಾ ಇದೆ, ಬೇಡ ಇವತ್ತು ಬೇಡ, ನಾಳೆ ಹೋಗೋಣ, ನಾಳೆ ಮತ್ತೆ ಅದೇ ಆಯಿತು, ನಾಳೆನೂ ಹೋಗಲಿಲ್ಲ, ನಾಡಿದ್ದು ಅದೇ ಆಯಿತು, ಅವನು ಮತ್ತೆ ಹೋಗಲಿಲ್ಲ. ಇದು ಡೈಲಿ ಇದೇ ರುಟೀನ್ ಆಗೋಗ್ಬಿಡತ್ತೆ. ಆದ್ದರಿಂದ ಅವನು ಹೇಳ್ತಾನೆ, ಗಾಳಿಯನ್ನೇ ನೋಡ್ತಾ ಇರಬೇಡ, ನೀನು ಬೈ ಫೇತ್ ನೀನು ಬೀಜವನ್ನು ಬಿತ್ತು. ಅದ್ಭುತವನ್ನು ಮಾಡುವುದಕ್ಕೆ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಮೋಡಗಳನ್ನೇ ನೋಡ್ತಾ ಇರುವವನು ಅವನು ಪೈರನ್ನು ಕೊಯ್ಯಲ್ಲ. ಪೈರನ್ನು ಕೊಯ್ಯುವುದಕ್ಕಾಗಿ ಕುಡುಗೋಲನ್ನು ತೆಗೆದುಕೊಂಡು ಹೊಲಕ್ಕೋ ಗದ್ದೆಗೋ ಹೋಗುವುದಕ್ಕಾಗಿ ಪ್ರಯತ್ನ ಮಾಡುವಂತಹ ವ್ಯಕ್ತಿ ಒಂದು ಮೋಡವನ್ನು ನೋಡಿದಾಗ, ಇವತ್ತು ಮಳೆ ಬರ್ಬೋದು, ಕೊಯ್ದರೆ ಎಲ್ಲಿ ಆ ತೆನೆಗಳೆಲ್ಲ, ಸಿವುಡುಗಳೆಲ್ಲ ನೆನೆದು ನನ್ನ ತೆನೆಗಳೆಲ್ಲ ಹಾಳಾಗೋಗ್ಬಿಡುತ್ತೋ, ನನಗೆ ನಾಶವಾಗುತ್ತೋ, ನಷ್ಟವಾಗುತ್ತೋ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದರೆ, ಇವತ್ತು ನೋಡ್ತಾನೆ ಮೋಡ ಬಂತು, ಮಧ್ಯಾಹ್ನ ಅದಕ್ಕೆ ಹೋಗಲಿಲ್ಲ ಕೊಯ್ಯೋದಕ್ಕೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಮೋಡ ಕ್ಲಿಯರ್ ಆಗೋಯ್ತು, ಮಳೆ ಬರಲೇ ಇಲ್ಲ. ನಾಳೆ ಹೋಗೋಣ ಅಂತ ನೋಡ್ತಾನೆ, ನಾಳೆ ಬೆಳಗ್ಗೆ ಮತ್ತೆ ಮೋಡ ಆಗಿದೆ. ಅವನು ಮೋಡವನ್ನು ನೋಡಿಕೊಂಡು ಸುಮ್ಮನಾಗ್ಬಿಟ್ಟ. 11 ಗಂಟೆ ಅಷ್ಟೊತ್ತಿಗೆ ಮೋಡ ಹೋಗ್ಬಿಡ್ತು, ಅವತ್ತು ಕೊಯ್ಯೋಕ್ಕಾಗಲಿಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಪ್ರಕೃತಿಯನ್ನು, ಸನ್ನಿವೇಶಗಳನ್ನು ನೋಡಿ ನಾನು ಮಾಡಬೇಕಾದ್ದನ್ನು ತಡೆ ಹಿಡಿಬಾರ್ದು, ನಂಬಿಕೆಯಿಂದ ಮಾಡುವುದಕ್ಕೆ ತಯಾರಾಗಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಸಹ ಅದೇ ರೀತಿಯಲ್ಲಿ ನಾವು ಮಾಡುವುದಕ್ಕಾಗಿ ಆಸೆ ಪಟ್ಟಂತಹ ಕಾರ್ಯಗಳು ಮಾಡೋಕ್ಕಾಗದಂತಹ ತಡೆಗಳನ್ನು ನೋಡಿ ಇದು ಹಿಂಗಾಗ್ಬೋದು, ಇದು ಹೆಂಗಾಗಬಹುದು ಎಂಬುದಾಗಿ ಯೋಚನೆ ಮಾಡಿ ನಮ್ಮ ಮನಸ್ಸಲ್ಲಿ ಅನೇಕ ರೀತಿಯ ಪ್ರಶ್ನೆಗಳನ್ನು ಹುಟ್ಟಾಕಿಕೊಂಡು ಮಾಡಬೇಕಾದ್ದನ್ನು ಮಾಡದೆ ತಡೆ ಹಿಡಿದಂಥ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿದೆ. ಆದರೆ ಇವತ್ತು ದೇವರ ವಾಕ್ಯದ ಮೂಲಕ ನಾನು ನಿಮಗೆ ಹೇಳುವುದೇನೆಂದರೆ, ತಡೆಗಳನ್ನು ನೋಡಿ ನಾವು ನಿಲ್ಲಬಾರ್ದು, ನಾವು ಮುನ್ನುಗ್ಗುವಂತಹ ವ್ಯಕ್ತಿಗಳಾಗಬೇಕು. ನಾವು
ರಕ್ತ ಕುಸುಮ ರೋಗಿಯ ಕುರಿತಾಗಿ ನಾವು ನೋಡುವಾಗ ಅವಳ ಜೀವಿತದಲ್ಲಿ ಒಂದು ನಂಬಿಕೆ ಬಂತು, ಯೇಸು ಹತ್ರ ಹೋದರೆ ನನಗೆ ಗುಣ ಆಗುತ್ತೆ ಎಂಬುದಾಗಿ. ಆದರೆ ಅವಳ ಮುಂದೆ ಅನೇಕ ತಡೆಗಳಿವೆ. ಸಮೂಹದ ಬಳಿಗೆ ಹೋಗೋದಕ್ಕಾಗಲ್ಲ. ಅವಳು ಅಶುದ್ಧಳಾದಂತಹ ವ್ಯಕ್ತಿ. ಜನಸಂದಣಿಯ ಜೊತೆಯಲ್ಲೇ ಯೇಸು ಯಾವಾಗಲೂ ಇರ್ತಾರೆ. ಯೇಸುವನ್ನು ಏಕಾಂಗಿಯಾಗಿ ಕಾಣಿಸೋದಕ್ಕೆ ಬಹಳ ಕಷ್ಟವಾಗ್ತದೆ. ಆದರೆ ಅವಳು ಯಾವುದನ್ನು ನೆನೆಸ್ಕೊಳ್ಳಿಲ್ಲ. ಅವಳು ನಂಬಿಕೆಯಿಂದ ಯೇಸುವಿನ ಹಿಂದೆ ಹೋಗೋದಕ್ಕಾಗಿ ತಯಾರಾದ್ಲು. ಯೇಸುವನ್ನು ಹುಡುಕಿಕೊಂಡು ಹೋಗೋದಕ್ಕೆ ತಯಾರಾದ್ಲು. ಜನರಿದ್ದರೇನೋ ಏನಿದ್ರೇನೋ ನಾನು ಹೋಗ್ತೀನಿ. ಕಾರಣ ಅವಳಲ್ಲಿರುವಂಥ ನಂಬಿಕೆ ಅವಳನ್ನು ಪುಷ್ ಮಾಡ್ತಾ ಇದೆ. ಅವಳು ನುಗ್ಗಿ ಮುಂದೆ ಹೋದದ್ದರಿಂದ ಯೇಸುವಿನ ವಸ್ತ್ರವನ್ನು ಮುಟ್ಟುವುದಕ್ಕೆ ಸಾಧ್ಯವಾಯಿತು. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ತಡೆಗಳನ್ನೇ ನೋಡ್ತಾ ಇದ್ದರೆ ನಿನ್ನ ಜೀವಿತದಲ್ಲಿ ಜಯವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ತಡೆಗಳಾಗಿರಬಹುದು, ನಡೆಯಲ್ಲ ಎಂಬ ಸನ್ನಿವೇಶಗಳಿರ್ಬೋದು, ನಿರಾಶೆ ಪಡಬೇಡ. ದೇವರ ಮೇಲೆ ನಂಬಿಕೆ ಇಡು. ಪ್ರಕೃತಿಯನ್ನು ಕಂಟ್ರೋಲ್ ಮಾಡುವುದಕ್ಕೆ ಶಕ್ತನಾದ ದೇವರು, ಮಳೆಯನ್ನು ತಡೆ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆದ್ದರಿಂದ ನಿನ್ನ ತಡೆಗಳನ್ನು ನೀಗಿಸಿ ನಿನಗೆ ಜಯವನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ತಡೆಗಳನ್ನು ನೋಡಿ ಹಿಂದಕ್ಕೆ ಹೋಗದೆ ಮುನ್ನುಗ್ಗುವಂತಹ ಒಂದು ಅನುಭವ ನಿನ್ನ ಜೀವಿತದಲ್ಲಿರುವುದಾದರೆ ದೊಡ್ಡ ಜಯವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಸೊಲೊಮೋನ್ ಹೇಳ್ತಾ ಇದ್ದಾನೆ, ಗಾಳಿಯನ್ನು ನೋಡುತ್ತಲೇ ಇರುವವನು ಬೀಜವನ್ನು ಬಿತ್ತೋದಿಲ್ಲ, ಮೋಡಗಳನ್ನು ಗಮನಿಸುತ್ತಲೇ ಇರುವವನು ಪೈರನ್ನು ಕೊಯ್ಯುವುದಿಲ್ಲ. ತಡೆಗಳನ್ನು ನೋಡದೆ ದೇವರ ಮುಖವನ್ನು ನೋಡಿ ಮುಂದೆ ಸಾಗುವಂತೆ ದೇವರ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯ ಮಾಡಿದೆ. ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ ಅಪ್ಪ. ತಡೆಗಳನ್ನು ನೋಡಿ ಹಿಂದಕ್ಕೆ ಹೋಗದ ಹಾಗೆ ಮುನ್ನುಗ್ಗುವಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಕೊಟ್ಟು ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.